ಸಾಲ ಮಾಡೋದು ನಾವು ಬಡವರು ಬಿಟ್ರೆ ನಮ್ಗೆ ಗೊತ್ತಿಲ್ಲ. ಅವತ್ತು ಕೂಲಿ ಮಾಡಿ ಹೊಟ್ಟೆ ತೊಳಿತಾ ಇದ್ದೀವಿ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇಲ್ಲೇ ವ್ಯಾಪಾರ ಮಾಡಿದ್ದು. ನಾನ್ ಬಂದು 20 ವರ್ಷ ಆಯ್ತು. ಅವ್ರಿಗೆ ಆಲ್ಟರ್ನೇಟ್ ಪ್ಲೇಸ್ಗಳು ಕೊಡದೆ ಇದ್ದಕ್ಕಿದ್ದಕ್ಕೆ ಬೀದಿಗೆ ಹಾಕಿದ್ರೆ ಅಂಗಡಿಗಳನ್ನ ಹೊಡೆದು ಹಾಕಿದ್ರೆ ಅದು ಹ್ಯೂಮನಿಟೇರಿಯನ್ ಕಾಣಲ್ಲ. ನಾವು ಸಿಂಗಪೂರ್ ಮಾಡೋದು ಮಲೇಷ್ಯಾ ಮಾಡೋದು ನಂತರ ಬರುತ್ತೆ. ಬಡವ್ರ ಸರ್ಕಾರ ಅಂತ ಕುಣಿಸಿದೀವಿ, ಅದ್ರ ಬಗ್ಗೆ ಏನು ಇಲ್ಲ. ಅವ್ರು ಹೋಗ್ತಾರೆ ಇರ್ತಾರೆ, ನಾವು ಜೀವನಕ್ಕಾಗಿ ಬಂದೇ ಬರಲೇಬೇಕು. ಇವಾಗೆಲ್ಲ ನಮ್ಗೆ ವಯಸ್ಸಾಯ್ತು, ಶುಗರ್ ಬಂತು, ಎಲ್ಲ ಟ್ಯಾಬ್ಲೆಟ್ ಗಾಸ್ ಯಾರು ಕೊಡ್ತಾರೆ? ಇವಾಗ ಇದು ನಂಬ್ಕೊಂಡೆ ಇದನ್ನ ಬಿಟ್ಟು ನಮ್ಗೆ ಬೇರೆ ಏನು ದಾರಿ ಇಲ್ಲ. ಎಲ್ಲ ಬಂದು ಎಲ್ಲ ಡಿಮಾಲಿಷ್ ನಮ್ದು ಐಟಮ್ ಎಲ್ಲ ಇತ್ತು ಹೇಳ್ಬಿಟ್ಟು ಎಲ್ಲ ಡಿಮಾಲಿಷ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು. ಜಾಗ ಇಲ್ದಂಗೆ ನಮಗೆ ನೋಡಿ ಇವಾಗ ಹೊಟ್ಟೆ ಊಟ ಮಾಡೋಕ್ಕೂ ಇವಾಗ ಕಾಸಿಲ್ಲ, ಆ ಥರ ಗತಿ ಆಗ್ಬಿಟ್ಟಿದೆ ನಮ್ಗೆ ಇವಾಗೆಲ್ಲ. ಇವಾಗ ಇವ್ರು ಫುಟ್ಪಾತ್ ಎತ್ತುಬಿಡ್ಲಿ ಹೋಗಿ, ನಮ್ಗೆ ಏನು, ನಾವು ಓದಿಲ್ಲ. ಅದ್ ರೋಡಕ್ ಬಂದ್ರೇನೆ ನಮ್ಗೆ 10 ರೂಪಾಯಿ ಜೀವನ, ಇಲ್ಲ ಅಂದ್ರೆ ಇಲ್ಲ. ಏನ್ ಇಷ್ಟಿಷ್ಟು ಮಾಡೋದು ಬೇಡ, ಎಲ್ಲಾರು ಒಂದ್ ಸೈಡಲ್ಲಿ ಇಷ್ಟ ಆಗ್ಲ ಕೊಟ್ರೆ ಸಾಕು, ಜೀವನ ಮಾಡ್ಕೊಂಡು ಪೂರ್ತಿ ಎತ್ಸ್ಬಿಟ್ಟಿಗಿನ ಸಾಲ ಮಾಡಿರ್ತೀವಿ, ಸಾಲ ಮಾಡಿ ವ್ಯಾಪಾರ ಮಾಡ್ತೀವಿ, ಸಾಲ ಕಟ್ಟಬೇಕು, ದಿನಾ ಫೈನಾನ್ಸ್ ಕಟ್ಬೇಕು. ನಾವು ಎಲ್ಲಿಂದ ಕಟ್ಬೇಕು ಸರ್? ನಾವು 4 ದಿವಸ ಮನೇಲಿದ್ರೆ ನಮ್ಗೆ ಯಾರು 50 ರೂಪಾಯಿ ತಗೊಂಬಂದು ಊಟಕ್ಕೆ ಕೊಡೋರು ಯಾರಿಲ್ಲ. ಮನೆ ಖರ್ಚು, ಮನೆಗೆ ಏರ್ತಿ ಮಕ್ಕಳು ನೋಡೋದು, ಸಾಕೋದು, ಸ್ಕೂಲ್ಗೆ ಹಾಕೋದು, ಫೀಸ್ ಕಟ್ಟೋದು, ಮನೆ ಅಡುಗೆ ಎಲ್ಲಾನು ಪ್ರತಿಯೊಂದೂ ಇದನ್ನ ನಂಬ್ಕೊಂಡೆ ನಮಗೆ ಕೆಲಸ ನಡೀತಾ ಇದೆ. ಇದು ಬಿಟ್ಟರೆ ನಮ್ಗೆ ಯಾವುದು ಇಲ್ಲ ಬೇರೆ. ಚಿಕ್ಕ ಹುಡುಗಿಗೆ ವ್ಯಾಪಾರ ಮಾಡ್ತಾ ಇದ್ದೀವಿ, ಪೆಟ್ಟೆ ಅಂಗಡಿಗಳೇ ಇಲ್ಲ ಅವಾಗ. ಬರ್ತಾರೆ, ಎಂಕರೇಜ್ಮೆಂಟ್ ರಿವ್ಯೂ ಮಾಡ್ತಾರೆ, ಒಂದ್ 2 ತಿಂಗಳು 3 ತಿಂಗಳು ಮಾಮೂಲಿ ದುಡ್ಡುಗಳು ಇಸ್ಕೊಂಡು ಮಾಮೂಲಿ ಕತೆ ಇದು.